ಹೈಪರ್ ಥೈರಾಯ್ಡಿಸಮ್ ಮತ್ತು ಈ ಗ್ರಂಥಿ ಏನಿದೆಲ್ಲ ಹಾರ್ಮೋನ್ ಉತ್ಪತ್ತಿಯನ್ನು ಜಾಸ್ತಿ ಮಾಡುತ್ತೆ. ಅದನ್ನು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಏನು ಸಮಸ್ಯೆ ಬರುತ್ತಪ್ಪ, ಯಾವ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಅವರಿಗೆ ತೂಕ ಕಮ್ಮಿ ಆಗುತ್ತೆ, ನೋಡೋಕ್ಕೆ ಸಣ್ಣ ಕಾಣಿಸ್ತಾರೆ. ಆಮೇಲೆ ಅವರು ಎದೆ ಬಡಿತ ದಡ್ ಬಡ್ಕೊಂಡಂಗೆ, ಎದೆ ಬಡಿತ ಜಾಸ್ತಿ ಕೇಳಿಸ್ತಾ ಇದೆ, ಅದನ್ನು ನಾವು ಪಾಲ್ಪಿಟೇಷನ್ ಅಂತ ಹೇಳ್ತೀವಿ. ಆ ಥರ ಆಗ್ತಾಯಿದೆ ಅಂತ ಕೆಲವೊಬ್ರು ಬರ್ಬೋದು. ಕೆಲವೊಬ್ರು ತೂಕ ಕಮ್ಮಿ ಆಗ್ತಿದೆ ನಂದಂತ ಬರ್ಬೋದು. ಕೆಲವೊಬ್ರು ನನಗೆ ಅತಿಯಾದ ಇರಿಟೇಷನ್ ಆಗ್ತಾಯಿದೆ, ನನಗೆ ಗಾಬರಿ ಆಗ್ತಾಯಿದೆ ಅಂತ ಬರ್ತಾರೆ. ಕೆಲವೊಬ್ರು ಜಾಸ್ತಿ ಹಸಿವೆ ಆಗ್ತಾಯಿದೆ ಅಂತ ಬರ್ತಾರೆ. ಕೆಲವೊಬ್ರು ನನಗೆ ಹೀಟ್ ತಡ್ಕೊಳಕ್ಕಾಗ್ತಾಯಿಲ್ಲ, ಶೆಕೆ ಅಂತ ಬರ್ತಾರೆ. ಆಮೇಲೆ ಕೆಲವೊಬ್ರು ಏನಂತ ಮುಟ್ಟಿನ ಪ್ರಾಬ್ಲಮ್ ಆಗ್ತಾಯಿದೆ ಅಂತಲೂ ಬರ್ಬೋದು. ಕಾರಣ ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ತೀವಿ. ಕೆಲವೊಬ್ಬರಿಗೆ ಥೈರಾಯ್ಡ್ ಉತ್ಪತ್ತಿ ಜಾಸ್ತಿ ಆಗಿರೋರಿಗೆ ಏನು ಮಾಡಿ ಉತ್ಪತ್ತಿ ಕಮ್ಮಿ ಆಗೋಕ್ಕೆ ಕೆಲವೊಂದು ಟ್ಯಾಬ್ಲೆಟ್ಸ್ ಇರುತ್ತೆ, ನಿಯೋಮಾರ್ಕೋಜೋಲ್ ಅಂತ, ಆ ಥರ ಟ್ಯಾಬ್ಲೆಟ್ಸ್ ಬರುತ್ತೆ. ಸೊ ಅದನ್ನು ಕೊಡ್ತೀವಿ. ಇನ್ನು ಕೆಲವೊಬ್ಬರಿಗೆ ಎದೆ ಬಡಿತನೂ ಜಾಸ್ತಿ ಆಗಿರುತ್ತಲ್ಲ, ಅವರಿಗೆ ಆ ಎದೆ ಬಡಿತ ಕಂಟ್ರೋಲ್ ಆಗೋಕ್ಕಂತ ಪ್ರೊಪ್ರಾನೋಲ್ ಅಂತ ಇರುತ್ತೆ ಟ್ಯಾಬ್ಲೆಟು, ಅದನ್ನು ಕೊಡ್ತೀವಿ. ಕೆಲವೊಬ್ಬರಿಗೆ ಅದು ಥೈರಾಯ್ಡ್ ಗ್ರಂಥಿನೇ ಒಳಗಡೆ ಗಂಟೆ ಏನಾರು ಆಗಿದ್ದರೆ ಅದನ್ನು ಸರ್ಜರಿ ಮಾಡಿಬಿಟ್ಟು ಥೈರಾಯ್ಡ್ ಗ್ರಂಥಿಯನ್ನು ಉತ್ಪತ್ತಿನ ಕಮ್ಮಿ ಮಾಡ್ತಾರೆ. ಟೋಟಲ್ ಥೈರಾಯ್ಡಕ್ಟಮಿ, ಹೆಮಿ ಥೈರಾಯ್ಡಕ್ಟಮಿ ಅಂತ ಸರ್ಜರಿಗಳು ಮಾಡ್ತಾರೆ. ಆಮೇಲೆ ಈ ಥೈರಾಯ್ಡ್ ಸರ್ಜರಿ ಮಾಡಿದವರಿಗೂ ಆ ಥೈರಾಯ್ಡ್ ಗ್ರಂಥಿ ಜಾಸ್ತಿ ತೆಗೆದರೆ ಅದನ್ನು ಸಪ್ಲಿಮೆಂಟೇಷನ್ ಆಗಿ ಅದನ್ನ ಥೈರಾಕ್ಸಿನ್ ಹಾರ್ಮೋನ್ ಕೊಡ್ತಾರೆ ಲೋ ಡೋಸಲ್ಲಿ. ಮತ್ತು ಇದೇ ಥರ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.